ಕನ್ನಡ ಚಿತ್ರರಂಗದಲ್ಲಿ ಸದ್ಯ ಸುದೀಪ್ ಅವರು ಮೊನ್ನೆ ಹುಬ್ಬಳ್ಳಿಯಲ್ಲಿ ಆಡಿದಂತ ಮಾತು ಚರ್ಚೆಗೆ ಕಾರಣ ಆಗ್ತಾ ಇದೆ. ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಆಡಿದಂತ ಮಾತು ಆ ನಂತರ ದರ್ಶನ್ ಅವರ ಪತ್ನಿ ಅದಕ್ಕೆ ಕೊಟ್ಟಿರುವಂತ ತಿರುಗೇಟು, ಇದರ ಬಗ್ಗೆ ಚರ್ಚೆ ಆಗ್ತಿದೆ. ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಸುದೀಪ್ ಅವರು ಮಾತನಾಡಿದ್ರು. ಹೊರಗೆ ಪಡೆ ಇದೆ, ಯುದ್ಧಕ್ಕೆ ರೆಡಿ ಆಗ್ತಿದೆ ಅಂತ ಮಾತನಾಡಿದ್ರು. ನಾನು ಮಾತನಾಡಬಾರದು ಅಂತ ಸುಮ್ಮನಿದ್ದೆ ಅಂತೆಲ್ಲ ಸುದೀಪ್ ಅವರು ಮಾತನಾಡಿದ್ದಾರೆ. ಜೊತೆಗೆ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆ ಯಾರಿಗೆ ಕೊಟ್ಟರು ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರೋದು. ಮಾರ್ಕ್ ಚಿತ್ರದ ಪೈರಸಿ ಕಾಟಕ್ಕೆ ಏನಾದರೂ ಎಚ್ಚರಿಕೆ ಕೊಟ್ರ ಅನ್ನೋ ಒಂದು ವಿಚಾರ ಇದ್ರೆ, ಇಲ್ಲ ಸಿನಿಮಾ ರಂಗದಲ್ಲಿ ಅವರ ಪ್ರತಿಸ್ಪರ್ಧಿಗಳಿಗೆ ಕೊಟ್ಟಿರುವಂತ ಎಚ್ಚರಿಕೆ ಅಂತ ಮತ್ತೊಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇದೆ. ಸುದೀಪ್ ಅವರ ಮಾತಿನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ 108 ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಚಕ್ರವರ್ತಿ ಚಂದ್ರಚೂಡ್ ಸುದೀಪ್ ಅವರ ಆಪ್ತರು ಫೋನ್ ಸಂಪರ್ಕದಲ್ಲಿ. ಚಕ್ರವರ್ತಿ ಅವರ ನಮಸ್ಕಾರ. 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 ನಮಸ್ತೆ. ಬಹುಶಃ ತಮ್ಮ ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸ್ತೀನಿ. ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ರೀತಿ ಮಾತನಾಡೋದಕ್ಕೆ ಏನ್ ಕಾರಣ ಆಯ್ತು? ಏನ್ ಚರ್ಚೆ ಆಗ್ತಾ ಇದೆ ಸರ್? ಅಂದ್ರೆ ಅವರು ಯಾರಿಗೋ ಟಾಂಟ್ ಕೊಟ್ರು ಹುಬ್ಬಳ್ಳಿಯಲ್ಲಿ, ಯಾರೋ ನಟನಿಗೆ ಟಾಂಟ್ ಕೊಟ್ಟಿದ್ದು, ತಮ್ಮ ಪ್ರತಿಸ್ಪರ್ಧಿಗಳಿಗೆ ಕೊಟ್ಟ ಎಚ್ಚರಿಕೆ ಇದು, ಈ ರೀತಿಯೆಲ್ಲ ಚರ್ಚೆ ಆಗ್ತಿದೆ. ಈಗ ನಿಮಗೆ ನಾನು ಆ ವೇದಿಕೆಯಲ್ಲಿ ಇದ್ದೆ, ನಾನು ಕಣ್ ಸಾಕ್ಷಿ ಇದಕ್ಕೆ. ಹುಬ್ಬಳ್ಳಿಯಲ್ಲಿ ಪಿಚ್ಚ ಸುದೀಪ್ ಅಣ್ಣ ಮಾತಾಡುವಾಗ ನಾನು ಆ ವೇದಿಕೆಯಲ್ಲಿದ್ದೆ ಮತ್ತು ಆ ಪ್ರೋಗ್ರಾಮ್ ನ ನಿಭಾಯಿಸ್ತಾ ಇದ್ದೆ. ಹಾಗಾಗಿ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಇರೋದ್ರಿಂದ ಒಬ್ಬ ನಿರ್ದೇಶಕನಾಗಿ, ರೈಟರ್ ಆಗಿ ಮಾತಾಡ್ತಾ ಇದ್ದೀನಿ ಈ ಮಾತನ್ನ. ಈಗ ಅವರಿಗೆ ಪ್ರತಿಸ್ಪರ್ಧಿ ಯಾರು ಅಂತ ಯಾಕೆ ಅಸ್ಯೂಮ್ ಮಾಡ್ಕೋಬೇಕು ಯಾರಾದ್ರೂ? ಇದು ಆರೋಗ್ಯಕರವಾದಂತ ಸ್ಪರ್ಧೆ ಚಿತ್ರರಂಗದಲ್ಲ, ಹುಟ್ಟುವ ಮಗುವಿಂದ ಎಲ್ಲಾ ರಂಗದಲ್ಲೂ ಇದೆ. ಅವರು ಹೇಳಿದ್ದು, ನೀವೊಂದು ಮಾತನ್ನು ಹೇಳಿದ್ರಿ, ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಅಂತ ಹೇಳಿಲ್ಲ. ಒಂದು ಪಡೆ ಇದೆ, ಅದರ ವಿರುದ್ಧ ಯುದ್ಧಕ್ಕೆ ನಾವು ತಯಾರಾಗಬೇಕಾಗಿದೆ. ನಾನು ಕೊಟ್ಟ ಮಾತಿಗೆ ಬದ್ಧನಿದ್ದೇನೆ, ಹಾಗಾಗಿ ಆ ಯುದ್ಧವನ್ನ ಘೋಷಿಸ್ತಾ ಇದ್ದೀನಿ, ಮಾಡ್ಲೇಬೇಕಾಗಿದೆ, ಅದಕ್ಕೆ ಸೂಕ್ತವಾದಂತ ಪ್ರದೇಶ ಹುಬ್ಬಳ್ಳಿ ಅಂತ ಹೇಳಿದ್ದು. ಇದು ಅವರ ಹೇಳಿಕೆ ಅಲ್ವಾ? ಯಾವುದು ಆ ಪಡೆ ಅನ್ನೋದು ಈಗ ಚರ್ಚೆ. ಪಡೆ ಯಾವುದು ಅಂತ ಗೊತ್ತಾದ್ರೆ ಯಾರ ವಿರುದ್ಧ ಯುದ್ಧ ಮಾಡ್ತಾ ಇದೀವಿ ಅನ್ನೋದು ಕೂಡ ಸ್ಪಷ್ಟನೆ ಆಗುತ್ತೆ, ಎಲ್ರಿಗೂ ಅರ್ಥ ಆಗುತ್ತೆ. ಈ ಯುದ್ಧ ಯಾರ್ಯಾರು ಮಾಡ್ಬೇಕಾಗಿದೆ ಅಂತ ಹೇಳ್ತೀನಿ ಕೇಳಿ ರಕ್ಷಿತ್. ಎಲ್ರಿಗೂ ಅರ್ಥ ಆಗಲಿ. ಕಲ್ಪನೆಯಲ್ಲಿ, ಭ್ರಮೆಯಲ್ಲಿ ಮಾಡ್ಕೊಂಡು ಫ್ಯಾನ್ಸ್ ವಾರ್ನ ಕ್ರಿಯೇಟ್ ಮಾಡಿ ಸುಮ್ನೆ ಅವರ ಶ್ರಮನ, ಅವರ ಬದುಕನ್ನ ನಾಶ ಮಾಡ್ಕೊಳ್ಳೋದು ಬೇಡ, ಮತ್ತೆ ಪೊಲೀಸ್ ಸ್ಟೇಷನ್ಗಳಿಗೆ ಅವ್ರು ಹೋಗೋದು ಬೇಡ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈಗ ರಿಲೀಸ್ ಮಾಡ್ತಾ ಇರುವ ಕನ್ನಡ ಚಿತ್ರರಂಗದ, ಭಾರತೀಯ ಚಿತ್ರರಂಗದ ಎಲ್ಲರೂ ಎದುರಿಸ್ತಾ ಇರುವ ಸಮಸ್ಯೆಗಳಿಗೆ ಒಂದು ಪಡೆ ಕಾರಣ ಆಗಿದೆ. ಆ ಪಡೆ ಯಾವುದು, ಆ ಸಮಸ್ಯೆಗಳೇನು ಅಂತ ಹೇಳ್ತೀನಿ. ನೀವು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲನ್ನೇ ಮುಟ್ಕೋಬೇಕು, ಬೇರೆ ಮುಟ್ಕೊಳಕ್ ಆಗಲ್ಲ. ಅದನ್ನ ನೀವೇ ಮುಟ್ಕೊಂಡ್ರೆ ನಿಮ್ಮ ದುರಾದೃಷ್ಟ ಅದು. ಈಗ 22 ಆಪ್ಗಳಿದೆ, ಸಾಫ್ಟ್ವೇರ್ಗಳಿದೆ. ಯಾವುದೇ ಸಿನಿಮಾ ರನ್ ಟೈಮು 6 ಗಂಟೆಗೆ ನಮ್ಮ ಸಿನಿಮಾ ಮ್ಯಾಕ್ಸ್ ರಿಲೀಸ್ ಆಯ್ತು. ನಾನೇ ಇದರದ್ದು ಇನ್ಚಾರ್ಜ್ ಇದ್ದೆ. 2 ಗಂಟೆ 30 ನಿಮಿಷ ಸಿನಿಮಾ ಇದ್ರೆ 2 ಗಂಟೆ 31ನೇ ನಿಮಿಷಕ್ಕೆ ನಿಮ್ಮ ಮೊಬೈಲ್ಗಳಲ್ಲಿ ಸಿನಿಮಾ ಸಿಗುತ್ತೆ. ಇದನ್ನ ಯಾರು ತಂದ್ರು? ಇಂಥ ಹೀನ ಕಲ್ಚರ್ನ ಯಾರು ತಂದ್ರಿ? ರಕ್ತ ಕಣ್ಣೀರ್ ಬರುತ್ತೆ ಕಣ್ರಿ. ಪ್ರೊಡ್ಯೂಸರ್ಗಳ ಕಣ್ಣಲ್ಲಿ, ನಿರ್ದೇಶಕರುಗಳ ಕಣ್ಣಲ್ಲಿ, ಟೆಕ್ನಿಷಿಯನ್ಸ್ ಗಳ ಕಣ್ಣಲ್ಲಿ, ಸ್ಟಾರ್ಗಳ ಕಣ್ಣಲ್ಲಿ ಅಷ್ಟು ಕಷ್ಟಪಟ್ಟು ಕೋಟಿ ಕೋಟಿ ಸುರಿದು 1.5 ಗಂಟೆ 2 ಗಂಟೆ ಗ್ಯಾಪ್ ಅಲ್ಲಿ ಇಂಟರ್ವಲ್ ಆದ್ರೆ ಇಂಟರ್ವಲ್ ಬ್ರೇಕಿಗೆ ರನ್ ಟೈಮ್ ಕೊಟ್ಟಿರ್ತಾರೆ ಸಿನಿಮಾನ. ಯಾರು ಮಾಡ್ತಾರೆ ಇದನ್ನ? ಯಾಕೆ ಯಾರ ಕೈಲೂ ಕಂಡಿಡಿಯಕ್ ಆಗ್ತಾ ಇಲ್ಲ? ಇದನ್ನ ಪೈರಸಿ ಕಾಟ ಅಂತ ನೀವು ಸಿಂಪಲ್ ಆಗಿ ಹೇಳ್ತಾ ಇದ್ದೀರಾ. ಆದ್ರೆ ನಾನು ಇದನ್ನ ವಿವರಿಸಿ ಹೇಳೋದಾದ್ರೆ 22 ಆಪ್ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರ ಮೇಲೆ. ಸೊ ಅದನ್ನ ಪಡೆ ಅಂತ ಕರೆದಿರೋದು. ಪಾಯಿಂಟ್ ನಂಬರ್ 1 ಯಾರು ಮಾಡ್ತಾ ಇದಾರೆ ಅದನ್ನ ಹೇಳ್ತೀನಿ ರೀ. ಇನ್ನೂ ಪಾಯಿಂಟ್ಸ್ ಗಳಿದೆ, ಸಮಾಧಾನವಾಗಿ ಕೇಳಿ. ಒಂದು, ಎರಡನೇದು ಬುಕ್ ಮೈ ಶೋ ನಲ್ಲಿ ರಿವ್ಯೂಸ್ ಗಳ ಕಾಟ ಇದೆ. ಈಗ ಫಿಲಪ್ ಆಗಿರುತ್ತೆ, ನೀವು ನೋಡಿ 100% ಫಿಲಪ್ ಕೊಟ್ಟಿದೆ ನಮ್ದು ಸಿನಿಮಾ ಮಾರ್ಕ್. 4 ರಿಂದ 5 ನಿಮಿಷದ ಒಳಗಡೆ 45 ಸೆಂಟರ್ಸ್ ನಾವು ಫಿಲಪ್ ಕೊಟ್ಟಿದೀವಿ. ಆರ್ಗ್ಯಾನಿಕ್ ಆಗಿ ಫಿಲಪ್ ಆಗಿರೋದು. ಟಿಕೆಟ್ ಉತ್ಸವ ಕಲ್ಚರ್ ಬೇರೆ ಇದೆ, ಅದನ್ನ ಆಮೇಲೆ ಮಾತಾಡೋಣ ಇನ್ನೊಂದ್ಸಲ, ಚಿತ್ರರಂಗದ ಒಳಗಡೆ ಇರೋದನ್ನ. ಆದ್ರೆ ಬುಕ್ ಮೈ ಶೋ ನಲ್ಲಿ ಈ ಥಿಯೇಟರ್ ಫಿಲಪ್ ಆಗಿಲ್ಲ, ಈ ಥಿಯೇಟರ್ ಸೀಟ್ ಖಾಲಿ ಹೊಡಿತಾ ಇದೆ ಅಂತ ಸ್ಕ್ರೀನ್ ಶಾಟ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಯಾರು ಮಾಡ್ತಾರೆ ಇದನ್ನ? ಬುಕ್ ಮೈ ಶೋ ನಲ್ಲಿ ರಿವ್ಯೂಸ್ ನ ಡಿಲೀಟ್ ಮಾಡ್ದಂಗೆ ಲಾಕ್ ಮಾಡ್ತಾರೆ. ಯಾರು ಮಾಡ್ತಾರೆ? ಯಾರು ಮಾಡ್ತಿದ್ದಾರೆ? ನೀವೇ ಹೇಳ್ಬೇಕದನ್ನ. ಒಂದ್ ನಿಮಿಷ. ಇದಕ್ಕೆ ಸರ್ಕಾರಕ್ಕೆ ಮನವಿಗಳು ಕೊಟ್ಟಾಗಿದೆ, ಪೊಲೀಸರಿಗೆ ಮನವಿಗಳನ್ನು ಕೊಟ್ಟಾಗಿದೆ, ಕೋರ್ಟಿಗೆ ಹೋಗಾಗಿದೆ. ಕನ್ನಡ ಚಿತ್ರರಂಗದ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ ವಿರುದ್ಧ. ಇದು ಮಾರ್ಕ್ ಸಿನಿಮಾಗಾಗುವ ಸಮಸ್ಯೆ ಮಾತ್ರ ಅಲ್ಲ. ಸಿನಿಮಾ ರಿಲೀಸ್ ಯಾವ್ದಾವ್ದು ಆಗ್ತಾ ಇದೆ ಅದು ಎಲ್ಲದೂ ಆಗುತ್ತೆ. ಅದು ಡೆವಿಲ್ ಸಿನಿಮಾಗೂ ಆಗಿದೆ ತೊಂದರೆ.
ಇದು ಮಾರ್ಕ್ ಸಿನಿಮಾದ ಮಾತ್ರ ಅಲ್ಲ ಸಮಸ್ಯೆ, ಇದು ಎಲ್ಲಾ ಸಿನಿಮಾ ರಂಗದವರು ಎದುರಿಸ್ತಾ ಇರೋ ಸಮಸ್ಯೆ. ಆಯ್ತಾ ನಿಮಗೆ? ಅದಾದ ನಂತರ ರಿವ್ಯೂಗಳನ್ನ ಹೆಸರಲ್ಲಿ ಚಿತ್ರಕಥನೆ ಬಿಡ್ತಾರೆ, ಕ್ಲೈಮ್ಯಾಕ್ಸ್ ಹೇಳ್ತಾರೆ. ನಮ್ಗೊಂದು ಎಥಿಕ್ಸ್ ಇತ್ತು, ನಾನ್ ಜರ್ನಲಿಸಂ ಇಂದ ಬಂದಿರೋದು, ನೀವು ಜರ್ನಲಿಸ್ಟು, ನಾವು ಕ್ಲೈಮ್ಯಾಕ್ಸ್ ಹೇಳ್ತಾ ಇರ್ಲಿಲ್ಲ ಮೊದಲು. ಹೌದೌದು. ಆಮೇಲೆ ಶಾರ್ಟ್ ಟು ಶಾರ್ಟ್ ಹಾಕ್ತಾರೆ, ಶಾರ್ಟ್ ಟು ಶಾರ್ಟ್ ಶೂಟ್ ಮಾಡಿ ಹಾಕ್ತಾರೆ. ಯಾರು ಹಾಕ್ತಾರೆ? ಅವ್ರ ಫ್ಯಾನ್ಸ್ ಗಳು ಏನ್ ಮಾಡ್ತಾರೆ, ಟೈಟ್ಲ್ ಕಾರ್ಡ್ ಅನ್ನ ಹಾಕ್ತಾರೆ, ಹೀರೋ ಇಂಟ್ರೋ ಹಾಕ್ತಾರೆ, ಅದನ್ನ ಪ್ರಚಾರ ಮಾಡ್ಕೋತಾರೆ, ಅದು ಅವ್ರ ಖುಷಿ. ಆದ್ರೆ ಬಾಕಿದ್ನೆಲ್ಲ ಯಾರು ಹಾಕ್ತಾರೆ? ಆಯ್ತಲ್ವಾ? ಈ ತರದ ಸಮಸ್ಯೆಗಳು ನಾನು ಹೇಳ್ತಾ ಹೋದ್ರೆ, ಒಂದು ಸಿನಿಮಾ ರಿಲೀಸ್ ಆಗುವ ಸಂದರ್ಭದಲ್ಲಿ ಕಮೆಂಟ್ ಗಳಿಂದ ಹಿಡಿದು ಅಶ್ಲೀಲವಾದ ಪೇಜ್ ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ ಹಿಡಿದು ಫೇಕ್ ಐಡಿಗಳನ್ನ ಮಾಡ್ಕೊಂಡು ಈ ಸಿನಿಮಾಗಳ ಬಗ್ಗೆ ಮಾತಾಡೋದ್ರಿಂದ ಹಿಡಿದು ಸ್ಟಾರ್ ಗಳ ಹೆಂಡತಿ ಮಕ್ಕಳಿಂದ ಮಾತಾಡೋದ್ರಿಂದ ಹಿಡಿದು ಸಿನಿಮಾ ಕಂಟೆಂಟ್ ಮಾತಾಡೋದ್ರಿಂದ ಹಿಡಿದು ನಿಮಗೆ ಹುಬ್ಳಿ ಕರ್ನಾಟಕ. ಈಗ ಚಕ್ರವರ್ತಿ ಚಂದ್ರಚೂಡ್ ಅವರೇ, ತಾವು ಹೇಳಿದ್ರಿ ಸುದೀಪ್ ಅವರು ಮಾತನಾಡಿದ್ದು ಚಿತ್ರರಂಗದ ಹಿತದೃಷ್ಟಿಯಿಂದ ಮಾತನಾಡಿದ್ರು. ಐ ಅಗ್ರಿ, ನಾನು ಒಪ್ಕೊಳ್ತೀನಿ. ಹೌದು. ಬಟ್ ಬೇರೆಯವರು ಈಗ ಹೆಗಲು ಮುಟ್ಕೊಂಡು ನೋಡ್ಕೊಂಡ್ರಲ್ಲ, ಅದಕ್ಕೆ ಏನ್ ಹೇಳ್ತೀರಿ? ಅದಕ್ಕೆ ನಾವು ಹೊಣೆ ಹಾಕಾಗತ್ತಾ? ಅದಕ್ಕೆ ಕಿಚ್ಚ ಸುದೀಪ್ ಅವ್ರು ಹೊಣೆ ಹಾಕಾಗತ್ತಾ? ಅಥವಾ ಅವ್ರ ಆಪ್ತ ಬಳಗ ಹೊಣೆ ಹಾಕಾಗತ್ತಾ? ಕನ್ನಡ ಚಿತ್ರರಂಗದ ನಿರ್ದೇಶಕರು ಹೊಣೆ ಹಾಕಾಗತ್ತಾ? ನಿಮ್ಗೆ ಕನ್ನಡ ಚಿತ್ರರಂಗದ ಸಮಸ್ಯೆಗಳು ಗೊತ್ತಾ? ನಿಮಗೆ ಎಷ್ಟು ಸಮಸ್ಯೆಗಳ ವಿರುದ್ಧ ಹೋರಾಡ್ತಾ ಇದೆ. ಆಮೇಲೆ ನೋಡಿ ನೋಡಿ ನೋಡಿ, ನಿಮ್ಗೊಂದು ಸ್ಪಷ್ಟವಾಗಿ ಹೇಳ್ತೀನಿ, ಇದಕ್ಕೆ ಯಾಕೆ ಫ್ಯಾನ್ಸ್ ವಾರ್ ಅಂತ ಹೆಸರು ಕೊಡ್ತಾ ಇದ್ದೀರಾ? ಇದು ಯಾವ್ಯಾವ ಸಿನಿಮಾ, ಯಾವ್ಯಾವ ನಟರ ಸಿನಿಮಾ ಬಂದಿದೆ ಅವರೆಲ್ಲರೂ ಈ ಸಮಸ್ಯೆನ ಫೇಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಫೇಸ್ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಬಂದಿರುವಾಗ ಇದು ಒಬ್ಬ ನಟನ ಇಲ್ಲ. ಚಕ್ರವರ್ತಿ ಅವರೇ, ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೀನಿ. ತಾವು ಹೇಳ್ಬೋದು ಇದು ಫ್ಯಾನ್ ವಾರ್ ಅಲ್ಲ ಅಂತ ಹೇಳ್ಬೋದು. ಬಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂತ ಚರ್ಚೆ ಹೆಂಗಿದೆ ಅಂತಂದ್ರೆ, ಸುದೀಪ್ ಅವರು ದರ್ಶನ್ ಅವರನ್ನ ಟಾರ್ಗೆಟ್ ಮಾಡಿ ಇದರ ರೀತಿ ಮಾತನಾಡಿದ್ರು ಅಂತಾನೆ ಚರ್ಚೆ ಆಗ್ತಾ ಇರೋದು. ನಿಮಗೆ ಒಂದು ಮಾತು ಹೇಳಲ್ಲ, ಸೋಷಿಯಲ್ ಮೀಡಿಯಾವನ್ನ ಒಂದು ಸರಿಯಾದ ದಿಕ್ಕಿಗೆ ತಿದ್ದಬೇಕಾದದ್ದು ಲೆಗಸಿ ಮೀಡಿಯಾ, ಮೈನ್ ಮೀಡಿಯಾದ ಕರ್ತವ್ಯ. ನಮ್ಮಂತವ್ರ ಕೆಲಸ ಅದು. ಸೋಷಿಯಲ್ ಮೀಡಿಯಾದಲ್ಲಿರೋರಿಗೆ ಅವ್ರು ಅಸ್ಯೂಮ್ ಮಾಡ್ಕೋತಾರೆ, ಅವ್ರಿಗೊಂದು ಭಯ ಆಗುತ್ತೆ, ಫ್ರಸ್ಟ್ರೇಷನ್ ಆಗಿರ್ತಾರೆ. ಬಟ್ ಸೋಷಿಯಲ್ ಮೀಡಿಯಾ ಇತ್ತೀಚಿನ ದಿನಗಳಲ್ಲಿ ಒಪಿನಿಯನ್ ಕ್ರಿಯೇಟ್ ಮಾಡುತ್ತೆ, ತಮ್ಮ ಗಮನದಲ್ಲಿ ಮಾಡುತ್ತೆ ಸರ್. ಅದು ನನಗಿಂತ ನಿಮ್ಗಿಂತ ಚೆನ್ನಾಗಿ ಗೊತ್ತಿದೆ, ನನಗೆ ಅದು ಮಾಹಿತಿ ಇದೆ. ನನಗೆ ಅದಕ್ಕೆ ನಾನು ಸ್ಪಷ್ಟನೆ ಕೊಡ್ತಾ ಇದ್ದೀನಿ, ನಿಮಗೆ ಗಮನದಲ್ಲಿ ಇಲ್ಲ ಅಂತ ಹೇಳಲ್ಲ. ನಿಮಗೆ ಒಂದು ಜ್ಞಾಪಿಸ್ತೀನಿ, ನಮ್ಮ ಕರ್ತವ್ಯ, ಸುವರ್ಣ ಚಾನಲ್ ನೀವು ಕೂತಿದ್ರೆ ಇದು ನಿಮ್ಮ ಕರ್ತವ್ಯ ಅಂತ. ಇದೇ ಹೊಸಪೇಟೆ ಹಗರಣ ಆದಾಗ ಚಿತ್ರರಂಗದವರು ಬೇರೆ ಬೇರೆ ತರ ದರ್ಶನ್ ಅವ್ರನ್ನ ಬೆಂಬಲಿಸಿದ್ರು. ಕಿಚ್ಚ ಸುದೀಪ್ ಅವ್ರು ಏನ್ ಮಾಡಿದ್ರು, ಒಂದ್ ಪತ್ರ ಬರೆದ್ರು, ನೆನಪಿದ್ಯಾ ನಿಮಗೆ? ಇಲ್ಲಿ ಎಲ್ಲಿದೆ ದರ್ಶನ್ ಮತ್ತು ಸುದೀಪ್ ಅವ್ರ ನಡುವೆ ವಾರ್ ಅಂತ ಕೇಳ್ತಾ ಇದ್ದೀನಿ. ಇದೇ ಕಾಟೇರ ಸಿನಿಮಾ ಬಗ್ಗೆ ರಿವ್ಯೂ ಬರೆದ್ರು, ಯಾರು ಬರೆದ್ರು? ಸರ್, ದರ್ಶನ್ ಅವ್ರ ಬಗ್ಗೆ ನೀವು ಎಷ್ಟೇ ಪ್ರಶ್ನೆಗಳನ್ನ ಪತ್ರಿಕಾಗೋಷ್ಠಿಗಳಲ್ಲಿ ಕೇಳಿದಾಗ ಅವ್ರು ಒಂದು ಮಾತನ್ನ ಹೇಳಿದ್ದಾರೆ, ನಾನೂ ಸರಿ ಇದ್ದೀನಿ, ದರ್ಶನ್ ಕೂಡ ಸರಿ ಇದ್ದಾರೆ, ಆದ್ರೆ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ಯಾರು ಈಗ ಬೇರೆ ಎಲ್ಲ ನಟರಿಗೆ ಹೋಗಿ ನೀವು ಬೇರೆ ಎಲ್ಲ ಸೂಪರ್ ಸ್ಟಾರ್ಗಳಿಗೆ ಹೋಗಿ ದರ್ಶನ್ ಬಗ್ಗೆ ಪ್ರಶ್ನೆ ಕೇಳದಲೆ, ದರ್ಶನ್ ಕೂಡ ಒಬ್ಬ ಸ್ಟಾರ್, ದೊಡ್ಡ ಸ್ಟಾರ್ ಇಲ್ಲಿ. ಆದ್ರೆ ಸುದೀಪ್ ಅವ್ರನ್ನ ನೀವು ಟಾರ್ಗೆಟ್ ಮಾಡ್ತೀರಲ್ಲ, ಯಾಕೆ ಇದು? ಸುದೀಪ್ ಅವರು ದರ್ಶನ್ ಅವ್ರ ವಿಚಾರದಲ್ಲಿ ಹೆಂಗ್ ನಡ್ಕೊಂಡಿದ್ದಾರೆ? ಮೊದಲನೇ ದಿನದಿಂದ ಯಾವತ್ತು ಹೇಳ್ತಾ ಇರೋದು, ಅವರು ಮೊದಲು ಅವರ ಧರ್ಮಪತ್ನಿಯವ್ರಿಗೆ ಹೊಡೆದು ಗಲಾಟೆಯಾಗಿ ಜೈಲಿಗೆ ಹೋದ್ರಲ್ಲ, ಅಲ್ಲಿಂದ ಇಲ್ಲಿ ತನಕ ಹೆಂಗ್ ನಡ್ಕೊಂಡಿದ್ದಾರೆ? ಹೇಳಿ ನೋಡೋಣ. ಇದ್ರಲ್ಲಿ ಎದುರಲ್ಲ ಕಪ್ಪು ಚುಕ್ಕೆ ಇದೆಯಾ? ಅವ್ರ ಅಭಿಮಾನಿಗಳ ಪರವಾಗಿ ಯಾರು ಮಾತಾಡೋದು? ಈಗ ಚಕ್ರವರ್ತಿ ಚಂದ್ರಚೂಡ್ ಅವರೇ, ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮಾತನಾಡಿದ್ದು ತಮ್ಮ ಗಮನಕ್ಕೆ ನಾನು ಬಂತು ಅಂತ ನಾನು ಭಾವಿಸ್ತೀನಿ. ಅವರು ಹೆಸರನ್ನ ಹೇಳಿಲ್ಲ, ಬಟ್ ಪರೋಕ್ಷವಾಗಿ ಎಲ್ಲಿಗೆ ಟಾರ್ಗೆಟ್ ಆಗ್ತಿದೆ ಅನ್ನೋದು ಜನರಿಗೆ ಅಂದಾಜಾಗತ್ತದು. ಅಂದಾಜ್ ಖಂಡಿತ ಆಗುತ್ತೆ. ಈಗ ಅವ್ರಿಗೂ ಏನ್ ತಿಳುವಳಿಕೆ ಆಗಿದೆಯೋ ಅಥವಾ ಅವ್ರು ಏನ್ ಅರ್ಥ ಮಾಡ್ಕೊಂಡಿದ್ದಾರೋ ಈ ಸೋಷಿಯಲ್ ಮೀಡಿಯಾ ತರನೇ ಅವರು ಅರ್ಥ ಮಾಡ್ಕೊಂಡಿರಬಹುದು. ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ ಹೇಳಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಈ ಯುದ್ಧ ಯಾರ ವಿರುದ್ಧ ಅಂದ್ರೆ, ತುಂಬಾ ಕನ್ನಡ ಸಿನಿಮಾಗಳು ರಿಲೀಸ್ ಆಗುವ ಸಂದರ್ಭದಲ್ಲಿ ತುಂಬಾ ಚಾಲೆಂಜ್ಗಳನ್ನ ಅನುಭವಿಸಬೇಕಾಗಿದೆ, ಕೋಟ್ಯಾಂತರ ರೂಪಾಯಿ ನಷ್ಟಗಳನ್ನ ಅನುಭವಿಸಬೇಕಾಗಿದೆ, ಆಮೇಲೆ ಹಿಂಸೆನ ಅನುಭವಿಸಬೇಕಾಗಿದೆ, ಇಲ್ಲ ಸಲ್ಲದ ಅಪಪ್ರಚಾರಗಳನ್ನ ಅನುಭವಿಸಬೇಕು. ಒಂದು ಒಳ್ಳೆ ಕಂಟೆಂಟ್ ಅನ್ನ ಹಾಳು ಮಾಡ್ತಾ ಇದ್ದಾರೆ. ಇಂಥವ್ರ ವಿರುದ್ಧ ಯುದ್ಧ ಮಾಡ್ಬೇಕಾಗಿರೋದು ಎಲ್ಲರ ಕರ್ತವ್ಯ. ಡೆವಿಲ್ ತಂಡದವ್ರ ಯುದ್ಧ ಮಾಡ್ತಾ ಇಲ್ವಾ? ಮಾಡ್ಲಿಲ್ವಾ? ಮಾಡ್ತಾ ಇದ್ದಾರೆ. ಅವ್ರ ವಿರುದ್ಧ ಎಲ್ಲರೂ ಯುದ್ಧ ಮಾಡ್ಬೇಕು. ಇದು ಯಾರ್ಯಾರ್ದೋ ವಿರುದ್ಧ ಅಲ್ಲ, ಇದು ಹುಬ್ಳಿಯಲ್ಲಿ ನಿಂತು ಮಾತಾಡಿದ ತಕ್ಷಣ ಇನ್ನೊಬ್ಬ ಸೂಪರ್ ಸ್ಟಾರ್ ವಿರುದ್ಧ ಅಲ್ಲ ಇದು. ಅರ್ಥ ಆಯ್ತು. ನಮ್ಮ ವೀಕ್ಷಕರಿಗೆ ತಾವು ಕಮ್ಯುನಿಕೇಟ್ ಮಾಡಿದ್ರಿ ಅಂತ ನಾನು ಭಾವಿಸ್ತೀನಿ. ಇದರ ಹಿಂದೆ ಏನಿತ್ತು ಅನ್ನೋದನ್ನು ಕಮ್ಯುನಿಕೇಟ್ ಮಾಡಿದ್ರಿ ಅಂತ. ಥ್ಯಾಂಕ್ ಯು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.